ನಾವು ರೇಣುಕಾ ಯಲ್ಲಮ್ಮನಿಂದ ಮನೆ ಇಲ್ಲ ಅಂತ ಇದ್ವಿ. 10 ತಿಂಗಳಿಗೆ ಅಮ್ಮ ಮನೆ ಮಾಡ್ಕೊಟ್ಟು ನಮ್ಗೆ ಗೃಹ ಪ್ರವೇಶ ದಿನ ಅಮ್ಮನ ಮನೆಗ್ ಬಂದಾಗ್ಲಿಂದ ನಮ್ಗೆ ಚೆನ್ನಾಗಿದ್ದೀವಿ, ಒಳ್ಳೇದಾಗೈತಿ. ತಾಯಿ ಹತ್ರ ಬಂದಿರೋದ್ರಿಂದ ನಾನು ತುಂಬಾ ತೊಂದರೆಯಲ್ಲಿದ್ದೆ. ತಾಯಿ ಯಲ್ಲಮ್ಮ ತಾಯಿ ರೇಣುಕಾ ದೇವಿ ಯಲ್ಲಮ್ಮ ತಾಯಿ ಹತ್ರ ಬಂದಿದ್ದೀನಿ. ಎಷ್ಟು ಸಮಸ್ಯೆ ಇತ್ತು ನನಗೆ ಎಲ್ಲ ಸಮಸ್ಯೆ ಎಲ್ಲ ಬಗೆಹರಿದು ನಾನು ನೆಮ್ಮದಿ ಒಳಗೆ ಚೆನ್ನಾಗಿದ್ದೀನಿ. ಇವಾಗ ದುಡಿತಾ ಇದ್ದೀನಿ, ಚೆನ್ನಾಗಿದ್ದೀನಿ ಸರ್. ನನ್ನ ಮೂಲೆ ಗುಂಪು ಸೇರಿದ್ದೆ, ಇವಾಗ ಬಹಳ ಚೆನ್ನಾಗಿದ್ದೀನಿ ಸರ್. ನಾನು ಕರ್ನಾಟಕದಾಗ ಎಲ್ಲೋದ್ರೂ ನಾನು ಚೆನ್ನಾಗಿರ್ತೀನಿ, ದುಡಿತೀನಿ. ಮದುವೆ ಮಾಡ್ಬೇಕು ಅಂತ ಇದ್ದೆ, ಎಲ್ಲೆಲ್ಲ ನೋಡ್ದೆ, ಏನ್ ಸೆಟ್ ಆಗ್ಲಿಲ್ಲ. ಏನ ಈ ಅಮ್ಮ ಬರೋವತ್ಗೆ ನನ್ನ ಮೊಮ್ಮಕ್ಕೆ ಮದ್ವೆ ಆಯ್ತು. ಅದ್ದೂರಿಯಾಗಿ ನಾನು ಹಿಂಗೆ ಹಚ್ಕೊಡ್ತಾಳೆ. ಇವತ್ತು ನಾನು ಚೆನ್ನಾಗೇ ಮಾಡಿಕೊಂಡವಳಿ. ವರ್ಷದಿಂದ ಬರ್ತಾ ಇದೀವಿ, ನಮ್ಗೆ ಅನುಕೂಲ ಆಗಿದೆ. ರೈಟಿನ ಬಗ್ಗೆ ಮಾತಾಡೋಕೆ ಚೆನ್ನಾಗಿದೆ, ಇಂಪ್ರೂವ್ ಆಗಿದೆ. ಒಳ್ಳೆ ಇದರಿಂದ ನಾವು ತುಂಬಾ ಓಡಾಡ್ತಾ ಇದ್ವಿ. ಕೋರ್ಟ್ ಕಚೇರಿ ಏನೇ ಇಲ್ಲ, ದೇವರಿಂದ ನಮ್ಗೆ ಅನುಕೂಲ ಆಗಿದೆ. ಇಲ್ಲಿಗೆ ಬಂದಾದ ಭಕ್ತರಿಗೆಲ್ಲಾನು ಒಳ್ಳೇದಾಗುತ್ತೆ, ಬರ್ಬೋದು. ಒಬ್ಬ ರೈತರ ಮಗ ವ್ಯವಸಾಯ ಮಾಡೋನು. ರೈತರ ಮಕ್ಕಳಿಗೆ ಈ ಸನ್ನಿಧಿ ಬಂದ್ರೆ ಬೇಗ ಕಣ್ಕೊಂಬಲ ಕೂಡ್ ಬರುತ್ತೆ. ಈ ಜಾಗದಲ್ಲಿ ಯಲ್ಲಮ್ಮ ತಾಯಿ ಈ ತೊಟ್ಲ ಕಟ್ಟಿರೋದು ಏನಕ್ಕಾಗಿ ಅಂತಂದ್ರೆ ಅವ್ರಿಗೆ 13 ವರ್ಷ ಮಕ್ಳಿರ್ಲಿಲ್ಲ. 13 ವರ್ಷ ಮಕ್ಳಿಲ್ಲ ಅಂತಂದ್ರು ಕೂಡ ಅವ್ರಿಗೆ ಸಂತಾನ ಆಯ್ತು. ನಾವ್ ಏನ್ ಮಾಡ್ಬೇಕು ಅಂತ ಅಂದ್ರೆ ಅವ್ರು ಬೆಳ್ಳಿ ತೊಟ್ಲ ಕೊಡ್ತೀವಿ ಅಂದ್ರು, ಇಲ್ಲ ಇದೇ ಕೊಡ್ರಿ ಅಂದೆ. ಆದ್ರೆ ಬಂದ್ಬಿಟ್ಟು ಈ ತೊಟ್ಲ ಕಟ್ಟಿ ಅವ್ರು ಇಲ್ಲೇ ನಾಮಕರಣ ಮಾಡ್ಕೊಂಡು ಇಲ್ಲೇ ಅವರು ಅಮ್ಮಂಗೆ ಸನ್ನಿಧಿಗೆ ಏನ್ ಬೇಕೋ ಅವ್ರ ಹಬ್ಬ ಅಡ್ಗೆ ಮಾಡ್ಕೊಂಡು ಈ ತೊಟ್ಲ ಕಟ್ಟಿ ಕೂಡ ಹೋದ್ರು. ಅವ್ರು 13 ವರ್ಷ ಇರ್ಲಿಲ್ಲ ಅವ್ರಿಗೆ ಮಕ್ಳು. ಈಗ ಸಂತಾನನು ಆಗೈತೆ, ಅವ್ರಿಗೆ ಮನೆ ಕೂಡ ಇರ್ಲಿಲ್ಲ, ಮನೆ ಕೂಡನು ಕಟ್ಕೊಂಡವ್ರೆ. ನಮ್ ಪಾಪುಗೆ ತುಂಬಾ ಹುಷಾರಿಲ್ದಂಗ ಆಗ್ಬಿಡ್ತಾರೆ. ಹುಷಾರಿಲ್ಲ ಅಂದ್ಕೊಂಡೆ ಇರ್ಲಿಲ್ಲ ನಾವ್. ಇಲ್ಲಿ ಬಂದ್ಮೇಲೆ ಪಾಪುಗ್ ಹುಷಾರೇ ಇರ್ಲಿಲ್ಲ, ಉಸಿರಾಟನೇ ನಿಂತಾಗಿತ್ತು. ಇಲ್ಲಿ ತಂದ್ಮೇಲೆ ಅಮ್ಮ ನನ್ನ ಯಾಕಕ್ಕ ಹಿಂಗ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಾ ಮಗನ ಅನ್ಕೊಂಡ್ ಹೇಳ್ಬಿಟ್ಟು ಈ ತಾಯಿ ಮಡಿಲ್ಗೆ ಹಾಕಿ ಇದನ್ ಮಾಡ್ಬಿಡ್ತು. ಮತ್ತೆ ಇಲ್ಲಿದ್ದಂತ ಭಕ್ತರೆಲ್ಲ ನಮ್ ಪಾಪು ಉಸಿರೇ ಹೋಗ್ಬಿಟ್ಟತೆ ಅಂದ್ಬಿಟ್ರು. ನನಗೆ ತಡೆಯಕ್ ಆಗ್ಲಿಲ್ಲ. ಈ ಅಮ್ಮನ ಬೇಡ್ಬಿಟ್ಟು ಚಚ್ಕೆ ಬಿಟ್ಟೆ. ಏನಮ್ಮ ಹಿಂಗಾಗೋಗ್ಬಿಟ್ರು, ನಾನು ಹೆಂಗಮ್ಮ ಬರೇ ಮಾಡ್ಲಲ್ಲಿ ಹೋಗೋಣ ಅಂತಂದ್ ಹೇಳಿ ಏನ ಈ ತಾಯಿ ಜಗನ್ಮಾತೆ ಇದ್ದಾನ ನನ್ ಮೊಮ್ಮಗಂದು ಉಸಿರು ಹೋಗಿತ್ತು. ಮತ್ತೆ ಪುನರ್ಜನ್ಮ ಬಂದಂಗಾಯ್ತು. ಕೆಲ್ಸಕ್ ಬಂದಿದ್ವಿ, ಬಂದಾಗ್ಲಿಂದ ನಾವು ಚೆನ್ನಾಗಿದ್ದೀವಿ. ಇವಾಗ ಅವಾಗ ಎಷ್ಟು ಹಾಸ್ಪಿಟ್ಲ್ ತೋರಿಸಿದ್ರು ನಮ್ ಕಾಯಿಲೆ ಹುಷಾರಾಗ್ಲಿಲ್ಲ. ಈ ದೇವತೆಗೆ ಬಂದು ನಾವು ಚೆನ್ನಾಗಿದ್ದೀವಿ, ಇವಾಗ ಆರೋಗ್ಯಗಿದ್ದೀವಿ. ಬಂದು ನಮ್ಗೆ ಒಂದ್ ಕಷ್ಟ ಬಂದಿತ್ತು, ಬಂದ್ವಿ, ಮನೆ ಕಾದ್ವಿ. ದೇವ್ರು ಒಳ್ಳೇದ್ ಮಾಡ್ತು. ನಮ್ಮ ಮಗಳು ಚೆನ್ನಾಗವಳೆ, ನಾನ್ ಚೆನ್ನಾಗಿದ್ದೀನಿ. ಅಮಾವಾಸ್ಯೆ ಪೌರ್ಣಮಿ ಅಂತ ಬಂದ್ರೆ ಮತ್ತೆ ಮತ್ತೆ ಬಂದ್ರೆ ಇನ್ನ ಚೆನ್ನಾಗಿ ಎತ್ಕೊಂತಾಳೆ, ಸುಖವಾಗಿರ್ತಾರೆ. ಇಲ್ಲಿ ಅಮ್ಮ ಯಾವ ರೀತಿ ನನಗೆ ಹೊಲ್ಕೊಂತು, ಯಾವ ರೀತಿ ಬಂತು, ನನಗೆ ಅಮ್ಮನ ದರ್ಶನ ಕೂಡ ನನಗ್ ಗೊತ್ತಿರ್ಲಿಲ್ಲ. ಆದ್ರೆ ಎಲ್ರುನು ನಾನು ಯಾರಿಗೂ ಹೇಳ್ಕೊಂಡಂಗ್ ಕೂಡ ಬಚ್ಚಿಕೊಂಡಿದ್ದೆ. ಒಂದ್ ಅಕ್ಕ ನಮ್ಮ ಮನೇಲಿ ಬರೋದು, ಒಂದ್ ಅಕ್ಕ ಪುಟ್ಟಕ್ಕ ಅಂತ. ಆ ಅಕ್ಕ ಕೂಡ ಏನನ್ನೋದು ಅಂದ್ರೆ ನನ್ಗೆ ಅಕ್ಕ ಹಿಂಗ್ ಕಾಣಿಸ್ಕೊಳುತ್ತೆ, ಏನ್ ಮಾಡೋದು ಅಂತ ಕೇಳ್ತಿದ್ರೆ, ಆ ಅಕ್ಕ ನೋಡೋಣ ಹೇಳಮ್ಮ ಅನ್ನೋದು. ನಾನು ಇದೇ ರೀತಿ ದೇವ್ರು ಯಾಕೆ ನನ್ಗೆ ಹಿಂಗ್ ಕಾಡುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಎಲ್ಲಮ್ಮನೇ ಬರುತ್ತೆ ಅಂತ ನನ್ಗೆ ಅನ್ಕೊಂಡಿರ್ಲಿಲ್ಲ. ಆದ್ರೆ ಇಲ್ಲಿಗ್ ಬಂದು ಅಮ್ಮ ಇಲ್ಲಿಗೆ 4 ವರ್ಷ ಇಲ್ಲಿ ಬಂದು, ಆದ್ರೂ ಕೂಡ ಬಂದ್ರುನು ಅಮ್ಮ ಯಾವ್ದೇ ರೀತಿ ತೊಂದ್ರೆ ಕೊಟ್ಟಿಲ್ಲ. ಇಲ್ಲ ಮಕ್ಳು ಸಂತಾನದವ್ರಿಗಾಗಿರ್ಬೋದು, ಕೋರ್ಟು ಕಚೇರಿ ಆಗಿರ್ಬೋದು, ಇಲ್ಲ ಕಾಲು ನೋವು ಹೊಟ್ಟೆ ಊತ ಇರೋರು ಆಗಿರ್ಬೋದು, ಬಂದ್ರೆ ಅಮ್ಮನ್ ನಿಂಬೆಣ್ಣಲ್ಲಿ ಒಂದು ನಿಂಬೆಣ್ಣು ಅಮ್ಮನ್ ಭಂಡಾರ ಕೊಟ್ರೆ ಭಾಗ್ಯ ಅಂತಲೇ ಅಮ್ಮನ್ ಹಚ್ಚದ್ ಬಿಟ್ರೆ ಎಲ್ರಿಗೂ ಪರಿಹಾರ ಆಗಿ ಇವತ್ತು ಚೆನ್ನಾಗ್ ಆಗ್ತಿದ್ದಾರೆ. ನಾನ್ ಅಮ್ಮನ್ನ ಯಾವ ರೀತಿ ಹೇಳ್ಕೋಬೇಕು ಅಂತಲೇ ನನಗ್ ಗೊತ್ತಾಗ್ತಿಲ್ಲ. ಇಷ್ಟು ರೀತಿ ನಮ್ಮಮ್ಮ ಈ ಪವಾಡ ನಡೆಸ್ತಾಳೆ ಅಂತಲೂ ಕೂಡ ನಾವ್ ಅನ್ಕೊಂಡಿರ್ಲಿಲ್ಲ. ಆದ್ರೆ ಈ ಸತ್ಯ, ಈ ಪವಾಡ, ಈ ಪ್ರಜೆ ಕರ್ಕೊಂಡ್ ಬಂದು ಈ ಸತ್ಯ ಉಳಿಸ್ತಾಳೆ ಅಂತ ಯಾವ ರೀತಿ ನನ್ಗೆ ಅಂತ ಹೇಳ್ಬೇಕು ಅಂತ ಅಮ್ಮನ್ನ ಎಚ್ಚಿತವಾಗಿ ಹೇಳ್ಕೋಬೇಕು ಅನಿಸ್ತಾ ಇದ್ದೀನಿ. ನಾನು ತಾಯಿ ಹತ್ರ ಬಂದಿರೋದ್ರಿಂದ ನಾನು ತುಂಬಾ ತೊಂದರೆಯಲ್ಲಿದ್ದೆ. ತಾಯಿ ಯಲ್ಲಮ್ಮ ತಾಯಿ ರೇಣುಕಾ ದೇವಿ ಯಲ್ಲಮ್ಮ ತಾಯಿ ಹತ್ರ ಬಂದಿದ್ದೀನಿ. ಎಷ್ಟು ಸಮಸ್ಯೆ ಇತ್ತು ನನಗೆ ಎಲ್ಲ ಸಮಸ್ಯೆ ಎಲ್ಲ ಬಗೆಹರಿದು ನಾನು ನೆಮ್ಮದಿ ಒಳಗೆ ಚೆನ್ನಾಗಿದ್ದೀನಿ. ಇವಾಗ ದುಡಿತಾ ಇದ್ದೀನಿ, ಚೆನ್ನಾಗಿದ್ದೀನಿ ಸರ್. ನನ್ನ ಮೂಲೆ ಗುಂಪು ಸೇರಿದ್ದೆ, ಇವಾಗ ಬಹಳ ಚೆನ್ನಾಗಿದ್ದೀನಿ ಸರ್. ನಾನು ಕರ್ನಾಟಕದಾಗ ಎಲ್ಲೋದ್ರೂ ನಾನು ಚೆನ್ನಾಗಿರ್ತೀನಿ, ದುಡಿತೀನಿ. ನನಗೆ ತಾಯಿ ತುಂಬಾ ಒಳ್ಳೇದ್ ಮಾಡಿದೆ. ಬೇರೆಯವರೆಲ್ಲ ಬಂದು ಯಾವ್ದೇನೇ ಸಮಸ್ಯೆ ಇದ್ರು ಬಂದು ತಾಯಿ ಹತ್ರ ಬಂದು ನಿವಾರಣೆ ಮಾಡ್ಕೊಂಡು, ನೀವು ನನ್ನಂಗೆ ಸಂತೋಷದಿಂದ ಚೆನ್ನಾಗಿರ್ರಿ. ನೀವು ಎಲ್ಲಾರು ಬನ್ನಿ. ನನ್ಗೆ ಕೈ ನೋವು, ಕಾಲ್ ನೋವು, ಮತ್ತೆ ಓಡಾಡಕ್ಕೆ ಆಗ್ತಿರ್ಲಿಲ್ಲ. ನಾನು ಮೂಲೆ ಕೂತ್ಕೊಂಡಿದ್ದೆ. ಹಿಂಗೆಲ್ಲ ಆಗಿತ್ತು. ತಾಯಿ ನನಗೆ ಬಂದ್ಮೇಲೆ ತುಂಬಾ ಒಳ್ಳೇದ್ ಮಾಡೈತೆ. ನಾನು ಚೆನ್ನಾಗಿ ದುಡಿತಾ ಇದ್ದೀನಿ, ಚೆನ್ನಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ನಿಮ್ಗೂ ದೇವ್ರ ತಾಯಿ ಆಶೀರ್ವಾದ ಕೊಟ್ಟು ನನ್ನಂಗೆ ನಿಮ್ಮನ್ನೆಲ್ಲರಲ್ಲೂ ಕಾಪಾಡ್ಲಿ. ಬಂದು ತಾಯಿ ಹತ್ರ ಬರ್ರಿ. ಅಮಾವಾಸ್ಯೆ ಪೌರ್ಣಮಿನಲ್ಲಿ ತುಂಬಾ ವಿಶೇಷ ಪೂಜೆ ಇರ್ತದೆ. ದುಡ್ಡು ಕಾಸು ಏನ್ ಖರ್ಚು ಬರಲ್ಲ. ದಯವಿಟ್ಟು ಎಲ್ಲಾರು ಬಂದು ಸೇವೆ ತಾಯಿ ರೇಣುಕಾ ದೇವಿ ಯಲ್ಲಮ್ಮ ತಾಯಿ ಹತ್ರ ಇಲ್ಲಿ ಬಂದು ಚೆನ್ನಮ್ಮನ ಪಾಳ್ಯ ಬಂದು ಪೂಜೆ ಮಾಡ್ಕೊಂಡು ತಾಯಿ ಆಶೀರ್ವಾದ ತಗೊಂಡ್ ಹೋಗ್ರಿ ನೀವು.